ಹಲೋ ರುದ್ರ, ಅಜ್ಜಯ್ಯನ ಹುಡುಕ್ತಿದ್ದೀನಯ್ಯ. ಅವರಿನ್ನೂ ನಿನ್ಗೆ ಸಿಗೋದಿಲ್ಲ ಕಣೋ. ಅವರು ನನ್ನ ಪೇಂಟಿಂಗ್ ನೊಳಗೆ ಕೈದಿಯಾಗಿದ್ದಾರೆ. ನಾನು ಯಾರನ್ನ ನನ್ನ ಪೇಂಟಿಂಗ್ ನೊಳಗೆ ಕೈದು ಮಾಡ್ತೀನೋ ಅವರ ಎಲ್ಲ ಮ್ಯಾಜಿಕಲ್ ಪವರ್ಸ್ ಮುಗಿದು ಹೋಗುತ್ತೆ. ಬಾಯ್ ಬಾಯ್ ರುದ್ರ. ಹುಡುಕಲು ಸಾಧ್ಯವಾದ್ರೆ ಹುಡುಕು ನಿನ್ನ ಅಜ್ಜಯ್ಯನನ್ನ. ಶಕಾಲ್! ಎಲ್ಲಿದೆ ಮ್ಯಾಜಿಕಲ್ ಪೇಂಟಿಂಗ್ಸ್ ನ ಬುಕ್? ಈ ಮ್ಯಾಜಿಕಲ್ ಪೇಂಟಿಂಗ್ಸ್ ನ ಬಗ್ಗೆ ಎಲ್ಲ ಮಾಹಿತಿ ಇದ್ರೊಳಗಿವೆ. ಥ್ಯಾಂಕ್ ಯು ಅಲಾಜರ್ ಸರ್. Ibaiska, Sakum, Pushtu. Let's go. ನಿಲ್ಲು, ಹಿಡೀರಿ ಅದನ್ನ. ಜಂತರ್ ಮಂತರ್ ಕಾಳಿ ಕಲಂತರ್ ಛೂ. ಮಾರ, ಬ್ಯಾಟ್ ನ ಹಿಡಿಬೇಕು, ನನ್ನನ್ನಲ್ಲ. ಜೋಗಾನಿಂದ ಆಗೋಲ್ಲ, ಜೋಗಾನಿಂದ ಆಗೋಲ್ಲ. ಅಜ್ಜಯ್ಯ ಯಾವಾಗ್ಲೂ ಹೇಳ್ತಾರೆ, ವೈರಿಗಳನ್ನ ಎದುರು ಹಾಕೋ ಮೊದಲು ಅವರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅಗತ್ಯ. ಗುಡ್ ಮಾರ್ನಿಂಗ್ ಲೈಬ್ರರಿಯನ್ ಅಲಾಜರ್ ಸರ್. ರುದ್ರ, ಏನಾಯ್ತು? ಮತ್ತೆ ಶಾಕಾಲ್ ಏನಾದ್ರೂ ಮಾಡಿದ್ನಾ? ಶಾಕಾಲಲ್ಲ ಅಲಾಜರ್ ಸರ್, ಆದ್ರೆ ಶ್ಯಾಡೋ ಹಂಟರ್ ಎಂಬ ಮ್ಯಾಜಿಷಿಯನ್ ಸನ್ ಸಿಟಿಯ ಜನರು ಮತ್ತು ಅಜ್ಜಯ್ಯನನ್ನು ತನ್ನ ವಶದಲ್ಲಿ ಮಾಡ್ಕೊಂಡಿದ್ದಾನೆ. ನನ್ಗೆ ಶ್ಯಾಡೋ ಹಂಟರ್ಗೆ ರಿಲೇಟೆಡ್ ಕೆಲವು ಬುಕ್ಸ್ ಬೇಕಿತ್ತು. ಹಾಗ ಸರಿ, ಬಾ ನನ್ ಜೊತೆ. ಈ ಶೆಲ್ಫ್ ನಲ್ಲಿ ನಿನ್ಗೆ ಬೇಕಾದ ಪುಸ್ತಕ ಸಿಗಬಹುದು. ಇದ್ರಲ್ಲಿ ಬರ್ದಿದೆ ಶ್ಯಾಡೋ ಹಂಟರ್ ಯಾರೆಂದ್ರೆ ಬೇರೆಯವರ ಶ್ಯಾಡೋವನ್ನು ಅವರ ಬಾಡಿಯಿಂದ ಬೇರೆ ಮಾಡಿ ತನ್ನ ಕಂಟ್ರೋಲ್ ನಲ್ಲಿ ಮಾಡುವವ. ಒಂದ್ ವೇಳೆ ಆ ಶ್ಯಾಡೋವನ್ನು ಅವರ ದೇಹದ ಜೊತೆ ಸೇರಿಸ್ಬಿಟ್ರೆ ಅವರು ಮತ್ತೆ ನಾರ್ಮಲ್ ಮನುಷ್ಯರಾಗಬಹುದು. ಇದರ ಅರ್ಥ ಅಜ್ಜಯ್ಯನನ್ನ ಶ್ಯಾಡೋಗೆ ಕೂಡ ಆ ಮ್ಯಾಜಿಷಿಯನ್ ತನ್ನ ಕಂಟ್ರೋಲ್ ನಲ್ಲಿ ಮಾಡಿಬಿಟ್ಟಿದ್ದಾನೆ. ಕೇವಲ ಅಜ್ಜಯ್ಯ ಅಲ್ಲ, ಇಡೀ ಸನ್ ಸಿಟಿಯವರನ್ನು. ನಿಜ ಹೇಳ್ತಿರುವಿರಿ ಸಿಮ್ಸುಮ್. ಈಗ ನಮ್ಮ ಎಲ್ಲಕ್ಕಿಂತ ಮೊದಲು ಕೆಲಸವೆಂದ್ರೆ ಅಜ್ಜಯ್ ಮತ್ತು ಎಲ್ಲರ ಶ್ಯಾಡೋವನ್ನು ಹುಡುಕೋದು ತುಂಬಾ ಅಗತ್ಯ. ಆದ್ರೆ ರುದ್ರ, ನಾವದನ್ನ ಪತ್ತೆ ಹಚ್ಚೋದು ಹೇಗೆ? ನನ್ನ ಹತ್ರ ಒಂದು ಪ್ಲಾನ್ ಇದೆ, ಆದ್ರೆ ನಾವು ಸರಿಯಾಗಿ 12 ಗಂಟೆಗೆ ಎಕ್ಸಿಕ್ಯೂಟ್ ಮಾಡ್ಬೇಕು. 12 ಗಂಟೆಗೆ? ಅದ್ಯಾಕೆ ರುದ್ರ? ಯಾಕೆಂದ್ರೆ ಮಧ್ಯಾಹ್ನ 12 ಗಂಟೆ ಸಮಯ ಹೀಗಿರುತ್ತಂದ್ರೆ ಆಗ ಸೂರ್ಯ ಸರಿಯಾಗಿ ನೆತ್ತಿ ಮೇಲೆ ಬರ್ತಾನೆ. ಆಗ ಶ್ಯಾಡೋಸ್ ಕಾಣೋದಿಲ್ಲ. ಅದೇ ಸಮಯ ನಾನು ಶ್ಯಾಡೋ ಹಂಟರ್ ಜೊತೆ ಫೈಟ್ ಮಾಡಿ ಅವನನ್ನು ಸೋಲಿಸಬೇಕು. ಇದರಿಂದ ಅವ ನನ್ನ ಶ್ಯಾಡೋವನ್ನು ಕಂಟ್ರೋಲ್ ಮಾಡ್ಲಾರ. ಅಲಾಜರ್ ಸರ್, ನಮ್ಗೆ ಗ್ರೀನ್ ಮ್ಯಾಜಿಕ್ ಗೆ ರಿಲೇಟೆಡ್ ಬುಕ್ಸ್ ಬೇಕು. ಖಂಡಿತ ಸಿಗುತ್ತೆ. ಓ ನೋ! ನಿನಗೆ ಬೇಕಾದ ಬುಕ್ ಶೆಲ್ಫ್ ನಿಂದ ಹೊರಬಂದಿದೆ. ಓಡಿ, ಬೇಗ ಹೊರಡಿ.
ಈಗ ನಾನ್ ನಿನ್ನನ್ನ ಗ್ರೀನ್ ಮಾಸ್ಟರ್ ಎದುರು ಹಾಜರುಪಡಿಸ್ತೀನಿ. ಅವರು ಖುಷಿ ಪಡುವರು. ಈಗ ಏನ್ ಮಾಡ್ತೀಯ ರುದ್ರ? ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಎಂದೂ ಸಂಶಯ ಪಡಬೇಡ. ಇಬಾಯ್ಸ್ಕಾ ಬುಕ್ ಬೋಲ್ ಬ್ರೇಕೋ. ಈ ಪಿಜನ್ಸ್ ಎಲ್ಲಿಂದ ಬಂದವು? ನೀವೆಲ್ಲ ಯಾರು? ಏನ್ ಕೆಲಸ? ನಮ್ಗೊತ್ತು, ಈ ಲೈಬ್ರರಿಯಲ್ಲಿ ನಮ್ಗೆ ಸಂಬಂಧಿಸಿದ ಒಂದು ಬುಕ್ ಇದೆ. ಅದನ್ನ ರುದ್ರ ಬಂದು ಹುಡುಕಬಹುದು. ನಮ್ಗೆ ಆ ಪುಸ್ತಕ ಬೇಕು ಅಷ್ಟೇ. ನೀವೆಲ್ಲ ನನ್ನ ಅನುಮತಿ ಇಲ್ಲದೆ ಯಾವುದೇ ಪುಸ್ತಕ ತಗೋ ಹಾಗಿಲ್ಲ. ಅವು ಶೆಲ್ಫ್ನಿಂದ ಹೊರಗೆ ಬರಲಾರವು. ನನ್ಗೊತ್ತು, ಅದಕ್ಕೆಂದೇ ಬೇರೆ ಉಪಾಯ ಹುಡುಕಿದ್ದೀನಿ. ಆಮೇಲೆ ಆ ಹುಡುಗನಿಗೆ ಈ ಪುಸ್ತಕ ಸಿಗಬಾರ್ದು ಅಂತ. ಬನ್ನಿ ಗೆಳೆಯರೇ. ಇಲ್ಲ, ನೀವು ನನ್ನ ಲೈಬ್ರರಿಯಲ್ಲಿ ಚೆಲ್ಲಾಟ ಆಡುವಂತಿಲ್ಲ. ಬುಕ್ ಪ್ರೊಟೆಕ್ಟರ್, ಬೇಗ ಬಾ. ಹಿಡಿ ಅವರನ್ನ. ನಮ್ಮ ಪುಸ್ತಕಗಳನ್ನ ಚೆಲ್ಲಾಪಿಲ್ಲಿ ಮಾಡ್ತಿದ್ದಾರೆ. ಎಲ್ಲಿದೆ ನಮ್ಮ ಪುಸ್ತಕ? ಬೇಗ ಹೊರಡಿ, ನಮ್ಮ ಕೆಲಸ ಮುಗೀತು. ಇನ್ನು ರುದ್ರ ಇವೇ ನಂಬರ್ಗಳ ಗೊಂದಲದಲ್ಲಿರ್ತಾನೆ. ಸಾರಿ, ಅವರನ್ನು ತಡಿಲಿಕ್ಕೆ ಆಗ್ಲಿಲ್ಲ. ಚಿಂತಿಲ್ಲ. ಥ್ಯಾಂಕ್ ಯು ಪ್ರೊಟೆಕ್ಟರ್. ಮಾಡಿದ್ದುಣ್ಣು ಮಹಾರಾಯ, ಇದೇನಿದು? ಅವ ಬುಕ್ ಪ್ರೊಟೆಕ್ಟರ್. ಅವನನ್ನ ಕರೆಯುವಾಗ ಸ್ವಲ್ಪ ತಡವಾಯಿತು. ಪಿಗ್ಮೀಸ್ಗಳು ಬಂದು ಎಲ್ಲ ಪುಸ್ತಕಗಳ ಹೆಸರಿನ ಜಾಗೆಯಲ್ಲಿ ನಂಬರ್ ತಾಗಿಸಿ ಹೋದ್ರು. ಸಾರಿ, ನಾನು ಈಗ ನಿಮ್ಗೆ ಏನೂ ಸಹಾಯ ಮಾಡುವಂತಿಲ್ಲ. ಡೋಂಟ್ ವರಿ ಅಲಾಜರ್ ಸರ್, ಪ್ರತಿ ಸಮಸ್ಯೆಗೆ ನೀವು ನಮ್ಗೆ ದಾರಿ ತೋರಿಸಿದ್ದೀರಿ. ಈಗ ನಮ್ಮ ಸರದಿ. Text, numbers, text,
ಟೆಕ್ಸ್ಟ್ ಅನ್ನು ನಂಬರ್ಗೆ ಕನ್ವರ್ಟ್ ಮಾಡಿದ್ದಾರೆ. ಈ ಒಗ್ಗಟ್ಟನ್ನು ಹೇಗ್ ಬಿಡಿಸ್ಲಿ? 1 2 3 4 A B C D. हाँ, let's open a chart. Ibaiska chart creato. ಈ ಬುಕ್ ನ ನಂಬರ್ 7815192019. ಇದನ್ನ ಆಲ್ಫಾಬೆಟ್ಗೆ ಬದಲಾಯಿಸಿದ್ರೆ 7 ಆಲ್ಫಾಬೆಟ್ ಏನಾಗುತ್ತೆ? Seven is G, 8 is H, 1 is A, 5 is E, 7 is A. ಅರೆ ಇದೇನಾಗ್ತಿದೆ? ಕಾಯಿ ಇಂಥ ವರ್ಡೇ ಇಲ್ಲ. ಒಂದ್ ವೇಳೆ GH ನ ನಂತರ 1 ಬದಲು 15 ಓದಿದ್ರೆ ಓ ಆಗುತ್ತೆ. ಆಮೇಲೆ ಗೋ ನನ್ಗನಿಸುತ್ತೆ ಸಿಕ್ತು. ಲೆಟ್ಸ್ ಸಿ. ಗೋಸ್ಟ್. ಎಸ್, ಈ ಶೆಲ್ಫ್ ನಲ್ಲಿ ಘೋಸ್ಟ್ ನ ಬುಕ್ಸ್ ಇದ್ವು. ಬೇಗನೆ ಪಿಗ್ಮೀಸ್ ನ ನಂಬರವನ್ನು ಕನ್ವರ್ಟ್ ಮಾಡೋಣ. ಇಬಾಯಿಸ್ಕಾ ಪಿಗ್ಮೀಸ್ ನಂಬರ್ ಚೇಂಜು. Wow, we got the number. Book number 1697139518. Come here. Yes, we got it. Thank you, Al-Azhar sir.